ಕನ್ನಡದ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರು ಇವತ್ತು ನಮ್ಮನ್ನ ಬಿಟ್ಟು ಆಗಲಿರುವಂಥದ್ದು ನಿಜಕ್ಕೂ ಬೇಸರವಾಗುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಅವರ ಪುಸ್ತಕಗಳನ್ನ ಸಾಕಷ್ಟು ಜನ ಓದ್ಕೊಂಡು ಬೆಳೆದಂಥವ್ರು. ಅವರ ನಡತೆ ಆಗಿರ್ಬೋದು, ಅವರ ಜೀವನ ಶೈಲಿ ಆಗಿರ್ಬೋದು, ಅವರ ಸಿಂಪ್ಲಿಸಿಟಿ ಆಗಿರ್ಬೋದು, ಎಲ್ಲರೂ ಕೂಡ ಮಿಸ್ ಮಾಡ್ಕೋತಾ ಇದ್ವಿ. ಸದ್ಯ ನಾನೀಗ ಮೈಸೂರಿನ ಅವ್ರ ಮನೆ ಹತ್ರ ಇದ್ದೀನಿ. ಯಾಕಂದ್ರೆ ಅವರು ಹುಟ್ಟಿ ಬೆಳೆದಂತಹ ಮನೆ ಎಸ್.ಎಲ್. ಭೈರಪ್ಪ ಅವರು. ಅವರ ಸಾಕಷ್ಟು ಕವಿತೆ ಕವನಗಳನ್ನ ಇದೇ ಮನೆಯಲ್ಲಿ ಕೂತ್ಕೊಂಡು ಬರೆದಂಥವ್ರು. ಯಾಕಂದ್ರೆ ಸಾಮಾನ್ಯವಾಗಿ ಈ ಕವಿಗಳನ್ನ ಬರಿಬೇಕು ಅಥವಾ ಏನಾದರೂ ಒಂದು ಪುಸ್ತಕವನ್ನ ಬರಿಬೇಕು ಅಂತಂದ್ರೆ ಸಾಕಷ್ಟು ಡೆಡಿಕೇಶನ್ ಬೇಕಾಗತ್ತೆ. ಅದರಲ್ಲೂ ಅವರ ಒಂದಷ್ಟು ಪುಸ್ತಕಗಳೇನಿದೆಯಲ್ಲ, ಆ ಪುಸ್ತಕಗಳನ್ನ ಇವತ್ತಿಗೂ ಕೂಡ ಸಾಕಷ್ಟು ಜನ ಓದ್ತಾರೆ. ಪರ್ವ ಗೃಹ ಬಗ್ಗ ಆಗಿರ್ಬೋದು, ವಂಶವೃಕ್ಷ ಆಗಿರ್ಬೋದು, ನೆಲೆ ಆಗಿರ್ಬೋದು, ತಪಲಿಯು ನೀನಾದ ಮಗನೇ ಆಗಿರ್ಬೋದು, ಈ ಎಲ್ಲ ಸಾಕಷ್ಟು ಪುಸ್ತಕಗಳನ್ನ ಕೂಡ ಬರೆದಿದ್ದಾರೆ. ಜೊತೆಗೆ 1975ರಲ್ಲಿ ಸಾಕಷ್ಟು ಕಾದಂಬರಿಗಳನ್ನ, ಆಗಿಂದಲೇ ಸಾಕಷ್ಟು ಕಾದಂಬರಿಗಳನ್ನ ಬರ್ಕೊಂಡು ಬಂದಂಥವ್ರು. ಸದ್ಯ ನನ್ನ ಹತ್ರ ಈಗ ಮೈಸೂರು ನಿವಾಸದಲ್ಲಿರುವಂತಹ ಒಂದಷ್ಟು ಸ್ನೇಹಿತರು ನನ್ನ ಜೊತೆ ಇದ್ದಾರೆ. ಅವರ ಒಡನಾಟ ಹೇಗಿತ್ತು ಅನ್ನುವಂಥದ್ದನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರಿ, ಎಸ್.ಎಲ್. ಭೈರಪ್ಪ ಅವ್ರು ನಮ್ಮ ಜೊತೆ ಇಲ್ಲ, ಆದ್ರೂ ಕೂಡ ಅವರ ನೆನಪುಗಳು ಮಾತ್ರ ಮರೆಯೋದಕ್ಕಾಗಲ್ಲ. ಸಾಕಷ್ಟು ಪುಸ್ತಕಗಳು. ಏನ್ ಹೇಳ್ತೀರಾ, ನೀವು ಯಾವಾಗ ಭೇಟಿಯಾಗಿದ್ರಿ, ಯಾವ ರೀತಿ ಇತ್ತು ನಿಮ್ಮ ಇಬ್ರು ಸಂಬಂಧ, ಯಾವ ರೀತಿ ಇತ್ತು ಅನ್ನುವಂಥದ್ದು? ನಾನು ಒಬ್ಬ ಸಣ್ಣ ಮಟ್ಟದ ಲೇಖಕ ಮತ್ತು ಆಕಾಶವಾಣಿ ಕಲಾವಿದ, ಆಕಾಶವಾಣಿ ನಾಟಕ ಕಲಾವಿದ ಜ್ಞಾನೇಶ್ ಕುಮಾರ್ ಅಂತ ನನ್ನ ಹೆಸರು. ನಾನು ಸಾಹಿತ್ಯ ರಚನಾದರ್ಶ ಅನ್ನೋ ಒಂದು ಪುಸ್ತಕನ ಬರೆದಿದ್ದೀನಿ. ಅದು ಸಾಹಿತ್ಯ ಹೆಂಗೆ ಬರೀಬೇಕು, ಹೆಂಗೆ ಬರೀಬಾರ್ದು ಅನ್ನೋ ಬಗ್ಗೆ ಬರೆದಿರುವಂಥ ಪುಸ್ತಕ ಅದು. ಆ ಪುಸ್ತಕಕ್ಕೆ ಭೈರಪ್ಪನವ್ರ ಹತ್ರ ಮುನ್ನುಡಿ ಬರೆಸಬೇಕು ಅಂತಂದ್ಬಿಟ್ಟು ಒಂದು ಕನಸು ಕಟ್ಕೊಂಡಿದ್ದೆ ನಾನು. ಆವಾಗ ನನ್ನ ಗೆಳೆಯರಾದ, ನನ್ನ ಹಿರಿಯ ಗೆಳೆಯರಾದಂಥ G.S. ಮಂಜುನಾಥ್ ಅವರು ನನ್ನನ್ನು ಅವ್ರ ಹತ್ರ ಕರ್ಕೊಂಡು ಬಂದರು. ಆವಾಗ ಅವ್ರು ಹೇಳಿದ್ರು, ಭೈರಪ್ಪನವರು, ನಾನು ಈಗ ಯಾರಿಗೂ ಏನೂ ಅಭಿಪ್ರಾಯ ಮುನ್ನುಡಿ ಇದನ್ನೆಲ್ಲ ಬರೀತಾ ಇಲ್ಲ, ಆದ್ದರಿಂದ ದಯವಿಟ್ಟು ನಾನು ಬರೆಯಲ್ಲ, ಆದರೆ ನಿಮ್ಮ ಪುಸ್ತಕ ಒಂದ್ಸರಿ ಓದಿ ನೋಡಿ ನನ್ನ ಅಭಿಪ್ರಾಯನ ಓರಲ್ಲಾಗಿ ತಿಳಿಸ್ತೀನಿ ಅಂದರು. ತುಂಬ ಸಂತೋಷ ಸರ್, ಅಷ್ಟಾರು ಮಾಡಿಕೊಡಿ ಹಿಂದೆ. ಅವರು ಸತತವಾಗಿ ಅರ್ಧ ಗಂಟೆ ಕೂತ್ಕೊಂಡು ನನ್ನ ಪುಸ್ತಕನ ಪೂರ್ತಿ ಓದಿದ್ರು. ತುಂಬ ಸ್ಪೀಡಾಗಿ ಓದಿದ್ರು. ಓದ್ಬಿಟ್ಟು ಲಾಸ್ಟಲ್ಲಿ ತುಂಬ ಮುಕ್ತ ಕಂಠದಿಂದ ಅದನ್ನು ಹೊಗಳಿ, ತುಂಬ ಚೆನ್ನಾಗಿದೆ ನಿಮ್ಮ ಪುಸ್ತಕ, ದಯವಿಟ್ಟು ಪ್ರಕಟಿಸಿ, ಇದನ್ನ ನಿಮಗೆ ಒಳ್ಳೇದಾಗಲಿ, ತುಂಬ ಮೌಲಿಕವಾದ ಪುಸ್ತಕ ನೀವು ಬರೆದಿರೋದು ಅಂತ ಹೇಳಿ ಮುಕ್ತ ಕಂಠದಿಂದ ನನಗೆ ಆಶೀರ್ವಾದ ಮಾಡಿದ್ರು. ಈ ಜನ ತುಂಬಾ ಅವ್ರ ಮಾತುಗಳಿಗಿಂತ ಅವರ ಪುಸ್ತಕದ ಬರವಣಿಗೆಗಳಲ್ಲಿ ಎಲ್ರಿಗೂ ಕೂಡ ಅರ್ಥ ಆಗುವಂಗೆ ಬರೀತಾ ಇದ್ರು. ನೀವು ಬಂದು ಭೇಟಿ ಆದಂತಹ ಸಂದರ್ಭದಲ್ಲಿ ಹೇಗಿತ್ತು ಅವ್ರ ಜೊತೆ ಮಾತುಕತೆ ಆಗಿರ್ಬೋದು, ಜೊತೆಗೆ ಆ ಸಿಂಪ್ಲಿಸಿಟಿ ಆಗಿರ್ಬೋದು, ಒಂದ್ ಕಡೆಯಾಗಿ ಯಾವುದೇ ವಯಸ್ಸಾಗಿರ್ಲಿ ಅಥವಾ ಸಣ್ಣವರಾಗಿರ್ಲಿ, ಮಕ್ಕಳಾಗಿರ್ಲಿ, ಎಲ್ರೂ ಕೂಡ ಒಂದೇ ರೀತಿಯಾಗಿ ಗೌರವಿಸ್ತಾ ಇದ್ರು. ಅವರು ಯಾವತ್ತೂ ಸ್ವಲ್ಪ ಗಂಭೀರವಾದ ಒಂದು ನಡವಳಿಕೆ ಅವ್ರದ್ದು. ಅವರು ತುಂಬಾ ಏರಿಳಿತಗಳಲ್ಲಿ ಮಾತಾಡ್ತಾ ಇರಲಿಲ್ಲ, ಒಂದೇ ಒಂದು ಲೆವೆಲ್ನಲ್ಲಿ ಮಾತಾಡ್ತಾ ಇದ್ರು. ಮತ್ತೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡೋರು. ಆಮೇಲೆ ನಾನು ಅವ್ರ ಮನೆಗೆ, ಈ ನನ್ನ ಪುಸ್ತಕಕ್ಕೆ ಅಭಿಪ್ರಾಯ ಬರೆಸೋಕೆ ಅಂತ ಅವ್ರ ಮನೆಗೆ ಬಂದಿದ್ದೆ. ಅದು ಬಿಟ್ಟರೆ ಉಳಿದಂತೆ ಅವ್ರನ್ನ ಬೇರೆ ಬೇರೆ ಸಮಾರಂಭಗಳಲ್ಲಿ ಅವ್ರನ್ನ ಭೇಟಿ ಮಾಡಿ ಅವ್ರ ಒಂದೊಂದು ಪುಸ್ತಕದ ಬಗ್ಗೆ ನನ್ನ ಅಭಿಪ್ರಾಯ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಅದನ್ನ ಕಿವಿಯಾರ ಕೇಳ್ತಾ ಇದ್ರು ನನ್ನ ಅಭಿಪ್ರಾಯನ. ಹೌದೇ ಅಂತನ್ಬಿಟ್ಟು. ಅದರಲ್ಲಿ ಮಂದ್ರ, ಪರ್ವ, ವಂಶವೃಕ್ಷ ಈ ಪುಸ್ತಕಗಳು, ಮಂದ್ರ ಅಂತಹ ಪುಸ್ತಕ ಈ ಪ್ರಪಂಚದಲ್ಲೇ ಅಂತಹ ಒಂದು ಸಾಹಿತ್ಯ ಮೌಲ್ಯ ಇರುವಂಥ ಪುಸ್ತಕ ಬಹುಶಃ ಇದ್ದಿರಲಾರದು ಅಂತ ನನ್ನ ಇದು. ನಾನು ಅವರ ಅಭಿಮಾನಿ ಮಾತ್ರ ಅಲ್ಲ, ನಾನು ಅವರ ಮಹಾ ಅಭಿಮಾನಿ. ನಾನು ಜ್ಞಾನೇಶ್ ಕುಮಾರ್ ಭೈರಪ್ಪನವರ ಮಹಾ ಅಭಿಮಾನಿ. ಅವರು ಇವತ್ತು ಹೋಗ್ಬಿಟ್ಟಿದ್ದಾರೆ ಅನ್ನೋ ಆಘಾತಕರ ಸುದ್ದಿ ಕೇಳಿ ನನಗೆ ಬಹಳ ವ್ಯಥೆ ಆಯಿತು. ನಾನು ಓಡೋಡಿ ಬಂದೆ ಮನೆಯಲ್ಲಿ, ಇಲ್ಲಿ ನೋಡೋಣ ಅಂತನ್ಬಿಟ್ಟು. ಅಂದರೆ ನಾಳೆ ಬರುತ್ತಂತೆ ಬಾಡಿ, ಬೆಂಗಳೂರಿನಲ್ಲಿದ್ದಾರೆ ಅಂತ ಹೇಳಿದ್ರು. ಇರ್ಲಿ, ಬಹಳ ಬೇಜಾರಾಗ್ತಾ ಇದೆ. ನೀವು ನನ್ನ ಮಾತಾಡಿಸಿದ್ದು ನನಗೊಂದು ಸ್ವಲ್ಪ ಸಮಾಧಾನ ಆದಂಗಾಯ್ತು. ಬಹಳ ವಂದನೆಗಳು ನಿಮಗೆ. ಇನ್ನೂ ಕೂಡ ಸ್ಥಳೀಯರು ಕೂಡ ಇದ್ದಾರೆ. ಯಾಕಂದ್ರೆ ಅವರಿಗೆ ಸಾಮಾನ್ಯವಾಗಿ ಒಂದಷ್ಟು ವಯೋಸಹಜ ಕಾಲೆಯಿಂದ ಮೃತಪಟ್ಟಿರೋದ್ರಿಂದ ಅವರು ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಮನೆಯ ಸುತ್ತಮುತ್ತ ವಾಕಿಂಗ್ ಕೂಡ ಮಾಡ್ತಾ ಇದ್ರು. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಹೇಳ್ತಾ ಇದ್ರಿ ಪಾರ್ಕಲ್ಲಿ ಸಿಗ್ತಾ ಇದ್ರು, ತುಂಬಾ ಮಾತು ಕಮ್ಮಿ, ಬರವಣಿಗೆಯಲ್ಲಿ ಅವರ ಮಾತುಗಳನ್ನ ಆಡ್ತಾ ಇದ್ರು. ನೀವು ಕೂಡ ಪುಸ್ತಕಗಳನ್ನ ಓದ್ಕೊಂಡು ಬೆಳೆದಂಥವ್ರು, ಜೊತೆಗೆ ಆ ಪುಸ್ತಕಗಳನ್ನ ನೀವು ಕೂಡ ನಿಮ್ಮ ಮೊಮ್ಮಕ್ಕಳಿಗೂ ಕೂಡ ಹೇಳ್ಕೊಡ್ತಾ ಇದ್ರಿ. ಏನ್ ಹೇಳ್ತೀರಾ? ಇಲ್ಲ, ನಾವು ಜಾಸ್ತಿ ಅವರು ತುಂಬ ತೂಕದ ವ್ಯಕ್ತಿ, ಮತ್ತು ಮಾತು ಕಡಿಮೆ. ಸಾಮಾನ್ಯ ಅವರು ನಮ್ಮ ಹೊಯ್ಸಳ ಕರ್ನಾಟಕ ಸಂಘಕ್ಕೂ ಬರೋರು, ಅಲ್ಲೂ ಮಾತು ಕಡಿಮೆ. ಇಲ್ಲಿ ರಿಂಗ್ ರೋಡಲ್ಲಿ ಹೋದ್ರೂ ವಾಕಿಂಗ್ ಸಿಗೋರು, ಅದ್ರ ಮಾತು ಕಡಿಮೆ ಆದರು. ಆದರೆ ಅವರ ವ್ಯಕ್ತಿತ್ವನೇ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಭಾಳ ಮೇರು ವ್ಯಕ್ತಿತ್ವ. ಅವರ ಪುಸ್ತಕ ಓದಿ ನಾವು ಒಂದು ಪ್ರೇರಣೆಯಿಂದ ತುಂಬ ಒಂದು ತಿಳುವಳಿಕೆಯನ್ನು ಪಡ್ಕೊಂಡಿದ್ದೀವಿ. ಈಗ ಮೇಡಮ್ ಅವರಿದ್ದಾರೆ. ಮೇಡಮ್, ಹೇಗೆ ಮೇಡಮ್? ಯಾಕಂದ್ರೆ ಇವತ್ತು ಇಲ್ಲ ಅನ್ನೋದು ನಮಗೂ ಕೂಡ ಅರ್ಗಿಸ್ಕೊಳ್ಳೋ ಸಾಧ್ಯ ಆಗ್ತಾ ಇಲ್ಲ.
ಒಂದು ಏನೋ ಒಂದು ನಮ್ಮ ರತ್ನನೇ ಹೋಗ್ಬಿಡ್ತೇನೋ ಅನ್ನುವಂಥದ್ದು ಬೇಜಾರಾಗ್ತಾ ಇದೆ. ಅಂಡ್ ಒನ್ ಮೋರ್ ಥಿಂಗ್, ಆಕ್ಚುಲಿ ಅವರಲ್ಲಿ ಇರೋಂಥ ಪಾಸಿಟಿವ್ನೆಸ್ ಎಲ್ಲದನ್ನು ಈಗಿನ ಯೂತ್ಸ್ ಮಾತ್ರ ಫಾಲೋ ಮಾಡಲೇಬೇಕು. ಅವರು ಎಷ್ಟೆಷ್ಟೋ ಬುಕ್ಸ್ ಬರೆದಿದ್ದಾರೆ, ಎಲ್ಲರೂ ಅದನ್ನ ಓದಿದ್ರೆ ಮಾತ್ರ ಅಟ್ಲೀಸ್ಟ್ ಅವರು ನಾವು ಫಾಲೋ ಮಾಡ್ಬೋದು. ಅಟ್ಲೀಸ್ಟ್ ಅವ್ರು ಬರೆದಿರೋಂಥದ್ದು ಒಂದೊಂದು ಲೈನ್ಸ್ ಕೂಡ ಅಥವಾ ಏನೇನು ಬರೆದಿದ್ದಾರೋ ಅದರಲ್ಲಿ ಅರ್ಥಗಳು ಅದನ್ನೆಲ್ಲ ನಾವು ಅಟ್ಲೀಸ್ಟ್ ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ನಾವು ಏನಾದರೂ ಒಂದು ಸಾಧನೆ ಮಾಡ್ಬೋದು. ಅವ್ರ ಮನೆ ಎದುರುಗಡೆನೆ ಎಷ್ಟು ಪಾಸಿಟಿವ್ ವೈಬ್ ಬರ್ತಾ ಇದೆ ಅಂದರೆ ಈಸ್ ಅ ಗ್ರೇಟ್ ಮ್ಯಾನ್. ಸರಸ್ವತಿ ಸಮ್ಮಾನ್ ಅಲ್ವಾ ಅವರು. ಥ್ಯಾಂಕ್ ಯು. ಬೇಜಾರು ಸ್ವಲ್ಪ. ಒಟ್ಟಾರೆಯಾಗಿ SL ಭೈರಪ್ಪನನ್ನ ಕಳ್ಕೊಂಡು ನಾವೆಲ್ಲರೂ ಕೂಡ ಒಂದು ರೀತಿಯಾಗಿ ತಬ್ಲಿ ಆದಂತಹ ಅನುಭವ ಆಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಕವಿತೆಗಳನ್ನ ಬರೆದಂಥವ್ರು, ಸಾಹಿತಿ ಕೂಡ. ಯಾಕಂದ್ರೆ ಈ ಹಿಂದೆ ಕೂಡ ವಯೋಸಹಜ ಕಾಯಿಲೆಯಿಂದ ಒಂದಷ್ಟು ಆಸ್ಪತ್ರೆಗಳಿಗೂ ಕೂಡ ದಾಖಲಾಗಿದ್ರು. ಆದರೆ ವಿಧಿಯಾಟ ಏನು ಮಾಡೋಕ್ಕೂ ಕೂಡ ಆಗಲ್ಲ. ಹಾಗಾಗಿ ನಾಳೆ ಮೈಸೂರಿನಲ್ಲಿರುವಂತಹ ಮನೆಗೆ ಫಾತಿಮಾ ಶರೀರವನ್ನ ತರಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಮೈಸೂರು.